ನಮಸ್ಕಾರ. ಇವತ್ತಿನ ವಿಡಿಯೋ ಕುಸಿಯುತ್ತಿರುವ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಫ್ಟಿ 50 ಇಂಡೆಕ್ಸ್ ಇವತ್ತು ಒಂದಷ್ಟು ಸ್ಟ್ರಾಂಗ್ ಆಗಿತ್ತು, ಆದರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಇಂಡಿಸಸ್ ಕೆಳಗೆ ಬೀಳಲಿಕ್ಕೆ ಪ್ರಾರಂಭ ಮಾಡಿದೆ. ಇವತ್ತಿನ ಮಾಹಿತಿ ಹೀಗಿದೆ. ನಿಫ್ಟಿ 50 ಚೇಂಜ್ ಆಗಿದ್ದು ಪ್ಲಸ್ 0.56%, ಚೇಂಜ್ ಟು ದ ಲೈಫ್ ಟೈಮ್ ಹೈ ಮೈನಸ್ 11.5%. ಎರಡನೇದ್ದು ನಿಫ್ಟಿ ಮಿಡ್ ಕ್ಯಾಪ್ 100, ಇವತ್ತಿನ ಚೇಂಜ್ ಮೈನಸ್ 1.34%, ಪರ್ಸೆಂಟೇಜ್ ಚೇಂಜ್ ಟು ದ ಲೈಫ್ ಟೈಮ್ ಹೈ ಮೈನಸ್ 12.7%. ಮೂರು ನಿಫ್ಟಿ ಸ್ಮಾಲ್ ಕ್ಯಾಪ್ 100, ಇವತ್ತಿನ ಚೇಂಜ್ ಮೈನಸ್ 1.63%, ಪರ್ಸೆಂಟೇಜ್ ಚೇಂಜ್ ಲೈಫ್ ಟೈಮ್ ಹೈ ಮೈನಸ್ 13%. ನಿಫ್ಟಿ ಮತ್ತು ಸ್ಮಾಲ್ ಕ್ಯಾಪ್ಗಳು ಒಂದಷ್ಟು ಡೌನ್ವರ್ಡ್ ಟ್ರೆಂಡ್ ಅಲ್ಲಿದ್ದಾವೆ. ಇದು ಸರ್ವೇ ಸಾಮಾನ್ಯ ಮಾರುಕಟ್ಟೆ ಕೆಳಗೆ ಬೀಳುವ ಸಮಯದಲ್ಲಿ. ಸಾಮಾನ್ಯವಾಗಿ ಒಬ್ಬ ಪ್ರೌಢ ಹೂಡಿಕೆದಾರ ಏನ್ ಮಾಡ್ತಾನೆ ಅಂತಂದ್ರೆ, ಈ ರೀತಿಯ ಸಂದರ್ಭದಲ್ಲಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇಂದ ಅವರ ಹಣವನ್ನು ಲಾರ್ಜ್ ಕ್ಯಾಪಿಗೆ ಶಿಫ್ಟ್ ಮಾಡ್ತಾರೆ. ಅಲ್ಲದೆ ಸದ್ಯದ ಮಟ್ಟಿಗೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಟ್ರೇಡಿಂಗ್ ಅಂಡ್ ಹೈ ವ್ಯಾಲ್ಯೂಯೇಷನ್ ಕಳೆದ ಒಂದು ವರ್ಷದಿಂದ ಸದ್ಯಕ್ಕೆ ಮಾರುಕಟ್ಟೆ ಕೆಳಗೆ ಬೀಳ್ತಾ ಇದ್ದ ಹಾಗೆ ವ್ಯಾಲ್ಯೂಯೇಷನ್ ಕೂಡ ಕೆಳಗೆ ಬೀಳ್ತಾ ಇದೆ. ಆದರೆ ನೀವು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಅವುಗಳ ವ್ಯಾಲ್ಯೂಯೇಷನ್ ಅನ್ನು ನೋಡಿದ್ರೆ ಅದು ಹಿಸ್ಟಾರಿಕಲಿ ಏನಿರಬೇಕು ಅದರಿಂದ ಜಾಸ್ತಿಯೇ ಇದೆ. ಮಾರುಕಟ್ಟೆಯಲ್ಲಿ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗಳು ಜನವರಿಯಲ್ಲಿ ಒಂದಷ್ಟು ತೀವ್ರತರದಲ್ಲಿ ಕೆಳಗೆ ಬಿದ್ದದ್ರಿಂದ ಹೂಡಿಕೆದಾರರು ಈಗ ಇನ್ನೂ ಕೆಳಗೆ ಬೀಳಬಹುದು ಅನ್ನುವ ಆತಂಕದಿಂದ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾ ಇರ್ಬೋದು. ನಿಮ್ಮ ಹತ್ರ ಏನಾದರೂ ಒಳ್ಳೆಯ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಇದ್ರೆ ಅಥವಾ ಒಳ್ಳೆಯ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಿದ್ರೆ ಅದರ ಬಗ್ಗೆ ನೀವು ಚಿಂತಿಸುವ ಅಗತ್ಯತೆ ಇಲ್ಲ. ಯಾಕಂತಂದ್ರೆ ಇದು ಒಂದು ತರದ ಸೈಕಲ್. ಮಾರುಕಟ್ಟೆಯಲ್ಲಿ ಷೇರುಗಳು ಮೇಲಕ್ಕೆ ಹೋಗ್ತವೆ, ಅದಾದ್ಮೇಲೆ 1-2 ವರ್ಷ ಕೆಳಗೆ ಬಿದ್ದು ಆ ಲೆವೆಲ್ ಅಲ್ಲಿ ಇರುತ್ತೆ, ಮತ್ತೆ ಪುನಃ ಮುಂದಿನ ದಿನಗಳಲ್ಲಿ ರ್ಯಾಲಿ ಪ್ರಾರಂಭ ಆಗುತ್ತೆ. ಮಾರುಕಟ್ಟೆಯಲ್ಲಿ ಯಾವುದಾದ್ರೂ ಒಂದು ಷೇರಿನ ವ್ಯಾಲ್ಯೂಯೇಷನ್ ಜಾಸ್ತಿ ಆದಾಗ ಆ ಪರ್ಟಿಕ್ಯುಲರ್ ಷೇರು ಕೆಳಗೆ ಬೀಳಲಿಕ್ಕೆ ಶುರುವಾಗುತ್ತೆ. ಮತ್ತೆ ಅದರಿಂದ ಸ್ವಲ್ಪ ದಿನದ ಮೇಲೆ ಅದರ ವ್ಯಾಲ್ಯೂಯೇಷನ್ ಒಂದಷ್ಟು ರೀಸನೇಬಲ್ ಅಥವಾ ಲೋವರ್ ಆಗುತ್ತೆ. ಲೋವರ್ ಆದಾಗ ದೊಡ್ಡ ಮಟ್ಟಿನಲ್ಲಿ ಇನ್ವೆಸ್ಟರ್ಸ್ ಬಂದು ಆ ಷೇರುಗಳನ್ನು ತಗೊಳ್ತಾರೆ. ಅಲ್ಲಿಗೆ ಆ ಷೇರಿನ ಬೆಲೆ ಮೇಲಕ್ಕೆ ಹೋಗಲು ಶುರುವಾಗುತ್ತೆ. ಮತ್ತೆ ಪುನಃ ಹೈ ವ್ಯಾಲ್ಯೂಯೇಷನ್ ಪಾಯಿಂಟಿಗೆ ಒಂದು ತಲುಪುತ್ತೆ. ಇದು ಒಂದು ದೊಡ್ಡ ಸೈಕಲ್. ಇದನ್ನ ಬಹುಶಃ ಎಲ್ಲ ದೀರ್ಘಕಾಲದ ಹೂಡಿಕೆದಾರರು ಅವರ ಲೈಫ್ ಟೈಮ್ ಅಲ್ಲಿ ಇಂತಹ ಲೋ ವ್ಯಾಲ್ಯೂಯೇಷನ್ ಹೈ ವ್ಯಾಲ್ಯೂಯೇಷನ್ ಸೈಕಲ್ ಅನ್ನು ನೋಡಿಯೇ ಇದ್ದಾರೆ. ನೀವು ಏನು ಷೇರುಗಳನ್ನು ಮ್ಯೂಚುವಲ್ ಫಂಡ್ಗಳನ್ನು ಕೊಂಡಿದ್ದೀರಿ, ಅದರ ಫಂಡಮೆಂಟಲ್ಸ್ ಚೆನ್ನಾಗಿದೆ, ಪ್ರಾಫಿಟ್ ಚೆನ್ನಾಗಿದೆ, ಮತ್ತೆ ಅದರ ಟರ್ನ್ ಓವರ್ ಚೆನ್ನಾಗಿದೆ ಅಂತಂದ್ರೆ ನೀವು ಆ ಷೇರುಗಳಲ್ಲಿ ಇಂತಹ ಡೌನ್ ಪೀರಿಯಡ್ ಇದ್ದಾಗಲೂ ಕೂಡ ಹಣವನ್ನು ಹಾಕ್ತಾ ಇರಬೇಕಾಗುತ್ತೆ. ಯಾಕಂದ್ರೆ ಟೆಂಪರರಿ ಫಾಲ್ ಅಂತಂದ್ರೆ ಹಣವನ್ನು ನಿಲ್ಲಿಸಬೇಕು ಅಂತ ರೂಲ್ಸ್ ಇಲ್ಲ. ಕಂಪನಿಯ ಫಂಡಮೆಂಟಲ್ ಚೆನ್ನಾಗಿರೋದ್ರಿಂದ ಇವತ್ತಲ್ದಿರ ನಾಳೆ ಆ ಷೇರು ಮೇಲಕ್ಕೆ ಹೋಗಿಯೇ ಹೋಗುತ್ತೆ. ಷೇರುಗಳನ್ನು ಈ ಸಂದರ್ಭದಲ್ಲಿ ಕೂಡ ಬೈ ಮಾಡ್ತಾ ಇರಿ ಅನ್ನುವಂತ ನನ್ನ ಮಾತು ಕೇವಲ ಗುಡ್ ಸ್ಟಾಕ್ಸ್ ಮತ್ತು ಮ್ಯೂಚುವಲ್ ಫಂಡಿಗೆ ಅನ್ವಯ ಆಗುತ್ತೆ. ಅಕಸ್ಮಾತ್ ನೀವೇನಾದರೂ ಫಂಡಮೆಂಟಲಿ ವೀಕ್ ಆಗಿರುವ ಷೇರುಗಳನ್ನು ತಗೊಂಡ್ರೆ ಅದು ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಮೇಲಕ್ಕೆ ಹೋದಾಗ ಚಿಗುರಿಕೊಳ್ಳದೆ ಇರಬಹುದು. ಷೇರು ಮಾರುಕಟ್ಟೆಯಲ್ಲಿ ಜಾಸ್ತಿ ಪರಿಣಿತಿ ಅಥವಾ ಅನುಭವ ಇಲ್ಲದೆ ಇರುವಂತಹ ಹೂಡಿಕೆದಾರರಿಗೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಐಡಿಯಲ್ ಅಲ್ಲ. ಯಾಕಂದ್ರೆ ಅದರಲ್ಲಿ ಒಂದಷ್ಟು ಜಾಸ್ತಿ ವಾಲಟೈಲಿಟಿ ಇರುತ್ತೆ, ಕುಸಿತವನ್ನು ಕಾಣ್ತಾ ಇರುತ್ತೆ. ಅಂಥದ್ದನ್ನು ಹೂಡಿಕೆದಾರರು ನೋಡ್ಲಿಕ್ಕೆ ಬಯಸುವುದಿಲ್ಲ. ಈ ರೀತಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ತೀವ್ರತರದಲ್ಲಿ ಕೆಳಗೆ ಬೀಳುವಂತಹ ಸಂದರ್ಭದಲ್ಲಿ ಬಹಳಷ್ಟು ಹೂಡಿಕೆದಾರರಿಗೆ ಒಂದಷ್ಟು ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ. ಮತ್ತೆ ಅವರು ಷೇರುಗಳನ್ನು ಮ್ಯೂಚುವಲ್ ಫಂಡ್ಗಳನ್ನು ಸೇಲ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಅದು 50-60% ಕುಸಿತವನ್ನು ಕಾಣಬಹುದು. ಇದಕ್ಕೆ ತದ್ವಿರುದ್ಧವಾದಂತಹ ಸಿಚುವೇಶನ್ ಲಾರ್ಜ್ ಕ್ಯಾಪ್ ಅಲ್ಲಿ ಆಗುತ್ತೆ. ಲಾರ್ಜ್ ಕ್ಯಾಪ್ ನಲ್ಲಿ ನಿಮ್ಮ ಎಕ್ಸ್ಪೋಜರ್ ಜಾಸ್ತಿ ಇದೆ ಅಂತಂದ್ರೆ ಅದು ಜಾಸ್ತಿ ಕೆಳಗೆ ಬೀಳದೇ ಇರಬಹುದು ಮತ್ತು ಭಯದ ವಾತಾವರಣ ನಿಮ್ಮಲ್ಲಿ ಸೃಷ್ಟಿಯಾಗದೇ ಇರಬಹುದು. ಮತ್ತೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಇರುವಂತಹ ವಾಲಟೈಲಿಟಿ ಲಾರ್ಜ್ ಕ್ಯಾಪ್ ನಲ್ಲಿ ಅತಿ ಕಡಿಮೆ ನೋಡ್ಲಿಕ್ಕೆ ಸಿಗುತ್ತೆ. ನಾವು ನಮ್ಮ ಎಲ್ಲಾ ಕಾರ್ಯಾಗಾರಗಳಲ್ಲೂ ಮತ್ತು ಎಲ್ಲಾ ವಿಡಿಯೋಗಳಲ್ಲೂ ಹೇಳೋದೇನು ಅಂತಂದ್ರೆ ಒಂದಷ್ಟು ಬ್ಯಾಲೆನ್ಸ್ ಇರಲಿ. ಲಾರ್ಜ್ ಕ್ಯಾಪ್ ಜಾಸ್ತಿ ಇರಲಿ, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಮ್ಮಿ ಇರಲಿ, ಮತ್ತೆ ಒಂದೇ ತರದ ಷೇರುಗಳನ್ನು
ನೀವು ದೊಡ್ಡ ಸಂಖ್ಯೆಯಲ್ಲಿ ಕೊಳ್ಳೇಬಾರದು. ಸದ್ಯದ ಮಟ್ಟಿಗೆ ಮಾರುಕಟ್ಟೆ ಒಂದು ತರ ಬೇರ್ ಮಾರ್ಕೆಟ್ ತರನೇ ಕಾಣ್ತಾ ಇದೆ. ಬೇರ್ ಮಾರ್ಕೆಟ್ ಬಂದಾಗ ಜನ ಪಾಠಗಳನ್ನು ಕಲಿತಾರೆ. ಯಾಕಂದ್ರೆ ಕಳೆದ 4.5 ವರ್ಷದಿಂದ ಮಾರುಕಟ್ಟೆ ಸತತವಾಗಿ ಮೇಲಕ್ಕೆ ಹೋಗ್ತಾ ಇತ್ತು ಕೊರೋನಾ ಆದ ಬಳಿಕ. ಮತ್ತೆ ಹೆಚ್ಚಿನ ಹೂಡಿಕೆದಾರರಿಗೆ ಬೇರ್ ಮಾರ್ಕೆಟ್ ಬಗ್ಗೆ ಕಿಂಚಿತ್ತೂ ಮಾಹಿತಿ ಇಲ್ಲ. ಬೇರ್ ಮಾರ್ಕೆಟ್ ಬಂದಾಗ ಅಥವಾ ಮಾರುಕಟ್ಟೆ ದೊಡ್ಡ ಕುಸಿತವನ್ನು ಕಂಡಾಗ ಆಗಲೇ ಜನ ಪಾಠ ಕಲಿತಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಮೆಚೂರ್ಡ್ ಇನ್ವೆಸ್ಟರ್ಸ್ ಆಗ್ತಾರೆ. ಒಬ್ಬ ಹೂಡಿಕೆದಾರ ದೀರ್ಘಕಾಲಕ್ಕೆ ತನ್ನ ಪೋರ್ಟ್ಫೋಲಿಯೋನ ಬೆಳೆಸ್ಕೊಂಡು ಬರ್ತಾನೆ ಅಂತಂದ್ರೆ ಈ ತರದ ಬೇರ್ ಮಾರ್ಕೆಟ್, ಬುಲ್ ಮಾರ್ಕೆಟ್ ಇವುಗಳನ್ನು ಬಹುಶಃ 3-4 ಸೈಕಲ್ ಅಲ್ಲಿ ನೋಡ್ತಾನೆ. ಮತ್ತೆ ಅಲ್ಲಿಗೆ ಒಂದಷ್ಟು ಲಾಭವನ್ನು ಕೂಡ ಕಂಡುಕೊಳ್ತಾನೆ. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಎಲ್ಲರಿಗೂ ತಿಳಿದಿದೆ ಷೇರು ಮಾರುಕಟ್ಟೆಯಲ್ಲಿ ಒಳ್ಳೆಯ ಲಾಭ ಇದೆ. ನಿಮಗೆ ಏನಾದರೂ ಪಶ್ಚಾತ್ತಾಪ ಇದೆಯಾ? ನಾನು ಪ್ರಾರಂಭ ಮಾಡಿದ್ದು, ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದು ಲೇಟ್ ಆಯಿತು. ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.